ಅಂಬಾನಿ ನ್ಯೂಸ್ ಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇಂದಿನ ಪ್ರಮುಖ ಸುದ್ದಿ: ಕರ್ನಾಟಕ ಮಾದರ ಮಹಾಸಭಾ ನೋಂದಣಿಯ ಜಾಗೃತಿ ಸಭೆ. ಮಾದಿಗ ಸಮುದಾಯದ ಬಲವರ್ಧನೆಗೆ ಮುಖಂಡರಿಂದ ಕರೆ. ಜಾತಿ ಸಂಘಟನೆಗಳು ಸಂಘಟಿತವಾಗುತ್ತಿರುವಂತೆಯೇ ಮಾದಿಗ ಸಮುದಾಯವೂ ಕೂಡ ಕರ್ನಾಟಕ ಮಾದರ ಮಹಾಸಭಾದ ವೇದಿಕೆಯಡಿಯಲ್ಲಿ ಒಂದಾಗುತ್ತಿದೆ. ಇದರ ಅಂಗವಾಗಿ ನಗರದ ಪ್ರವಾಸಿ ಮಂದಿರದಲ್ಲಿ ಮಹಾಸಭಾದ ಸದಸ್ಯತ್ವ ನೋಂದಣಿ ಅಭಿಯಾನಕ್ಕೆ ಚಾಲನೆ ನೀಡಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಪ್ರಗತಿಪರ ಚಿಂತಕರು ಹಾಗೂ ಮುಖಂಡರಾದ ನಾರಮಾಕಲಹಳ್ಳಿ ಕೃಷ್ಣಪ್ಪನವರು, ಇತರೆ ಸಮುದಾಯಗಳು ಇಂಜಿನಿಯರಿಂಗ್, ಮೆಡಿಕಲ್ ಕಾಲೇಜುಗಳು ಮತ್ತು ಮಠಗಳನ್ನು ಸ್ಥಾಪಿಸಿ ಭವಿಷ್ಯದ ಮಕ್ಕಳಿಗಾಗಿ ಶಾಶ್ವತ ಆಸ್ತಿ ಮಾಡಿವೆ. ಅದೇ ಮಾದರಿಯಲ್ಲಿ ನಮ್ಮ ಸಮುದಾಯದ ಮಕ್ಕಳ ಭವಿಷ್ಯಕ್ಕಾಗಿ ದೊಡ್ಡಬಳ್ಳಾಪುರದ ಬಳಿ ಸರ್ಕಾರಿ ಜಾಗವನ್ನು ಬೆಲೆಕಟ್ಟಿ ಖರೀದಿಸಲು ನಿರ್ಧರಿಸಲಾಗಿದೆ ಎಂದು ತಿಳಿಸಿದರು. ಅಲ್ಲದೆ ಸಮುದಾಯದವರು ಹೆಚ್ಚಿನ ಸಂಖ್ಯೆಯಲ್ಲಿ ಸದಸ್ಯತ್ವ ಪಡೆಯುವ ಮೂಲಕ ಸಂಘಟನೆಯನ್ನು ಬಲಪಡಿಸಬೇಕೆಂದು ಕರೆ ನೀಡಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಕವಾಲಿ ವೆಂಕಟರಮಣಪ್ಪನವರು, ಸಮುದಾಯದ ಕುಟುಂಬಗಳು ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಬೆಳೆಯಬೇಕು. ನಮ್ಮ ಮಕ್ಕಳು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಉನ್ನತ ಸ್ಥಾನಗಳನ್ನು ಅಲಂಕರಿಸುವಂತಾಗಬೇಕು ಎಂದು ಆಶಯ ವ್ಯಕ್ತಪಡಿಸಿದರು. ಜಾಗೃತಿ ಸಭೆಯಲ್ಲಿ ಬುಲೆಟ್ ರಮೇಶ್, ಜಯಪ್ರಕಾಶ್, ಚೇಳೂರು ನರಸಿಂಹಪ್ಪ, ನಾಗಜನಪ್ಪ, ಜನಾರ್ದನ್, ಜೈ ಭೀಮ್ ಮುರಳಿ, ಮಾಳಪ್ಪಲ್ಲಿ ಸುರೇಶ್, ದುಗನಾರಿಪಲ್ಲಿ ಮೂರ್ತಿ, ಪಿವಿ ರವಿ, ಊನವಾಡಿ ರಾಮಪ್ಪ, ಸಂತೋಷ್, ಮುನಿರಾಜು, ಫೋಟೋಗ್ರಾಫರ್ ಶಿವ, ರಾಜೇಶ್, ಶ್ರೀನಿವಾಸ್ ಸೇರಿದಂತೆ ಸಮುದಾಯದ ಪ್ರಮುಖರು ಉಪಸ್ಥಿತರಿದ್ದರು. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಕರ್ನಾಟಕ ಮಾದರ ಮಹಾಸಭಾದ ವತಿಯಿಂದ ಸದಸ್ಯತ್ವ ನೋಂದಣಿ ನಡೀತಾ ಇದೆ. ಇದರ ಉದ್ದೇಶಗಳನ್ನ ಸ್ವಲ್ಪ ನಮ್ಮ ಕೃಷ್ಣಣ್ಣವರು ಸ್ವಲ್ಪ ಸವಿರವಾಗಿ ವಿವರಿಸಿದ್ದಾರೆ. ಯಾಕಂದ್ರೆ ಬಹುಶಃ ಯಾವುದಾದ್ರೂ ಒಂದು ಸಮುದಾಯ ಇಲ್ಲಿವರೆಗೂ ತಮ್ಮದೇ ಸಮುದಾಯಗಳಿಂದನೇ ಮೋಸ ಹೋಗಿದ್ದಾರೆ ಅಂದ್ರೆ ಅದು ನಮ್ಮ ಸಮುದಾಯ ಮಾತ್ರ. ಬೇರೆಯವರು ಇಲ್ಲಿ ನಮ್ಮಿಂದ ನಮಗೆ ನಾವೇ ಮೋಸ ಆಗಿರೋರು ಯಾರ್ಯಾರು ಇದ್ದಾರೆ ಅಂದ್ರೆ ನಾವೇ. ಹಾಗಾಗಿ ಎಲ್ರಿಗೂ ಒಂದು ಸಣ್ಣ ಅನುಮಾನ, ಏನಪ್ಪ ನಮ್ಮಲ್ಲಿ ಯಾರ್ಯಾರು ಬರ್ತಾರೆ ಪೊಲಿಟಿಕಲ್ ಒಳ್ಳೆ ಲೀಡರ್ಗಳೆಲ್ಲ ಬಂದ್ರು, ನಮ್ಮ ಸಮುದಾಯಕ್ಕೇನು ಮಾಡಲಿಲ್ಲ. ಇವಷ್ಟುವರೆಗೂ ಯಾರ್ಯಾರು ಏನೇನೋ ವೈಯಕ್ತಿಕವಾಗಿ ಏನೇ ಬೆಳೆದಿದ್ದಾರೋ ಅವರೆಲ್ಲ ವೈಯಕ್ತಿಕವಾಗಿ ಬೆಳೆದಿರೋದು ಹೊರತು ಯಾವುದೇ ಏನೋ ರಾಜಕೀಯ ವ್ಯಕ್ತಿಗಳಿಂದ ಬೆಳೆದಿರುವಂಥವ್ರು ಯಾರು ಇಲ್ಲ. ಎಲ್ಲ ವೈಯಕ್ತಿಕವಾಗಿ ಬೆಳೆದಿರೋರೆ. ಈಗ ಎಲ್ಲ ಸಮುದಾಯಗಳಂತೆ ನಾವು ಕೂಡ ಮಾದಿಗ ಸಮುದಾಯದ ಒಂದು ಅಭಿವೃದ್ಧಿಯನ್ನು ನೋಡಬೇಕು ಅಂತ ಹೇಳ್ಬಿಟ್ಟು ಒಂದು ಕರ್ನಾಟಕ ಮಾದರ ಸಭಾ ಮಾಡ್ತಾ ಇದ್ದಾರೆ. ಅದಕ್ಕೆ ಸಂಪೂರ್ಣವಾಗಿ ನಮ್ಮೆಲ್ಲರ ಸಹಕಾರ ಇರ್ತದೆ. ಅದರ ಜೊತೆಗೆ ಬಹಳ ಮುಖ್ಯವಾಗಿ ನಾವು ಇಲ್ಲಿವರೆಗೂ ಎಲ್ಲ ನಮ್ಮ ಸಮುದಾಯಗಳಾಗಿರುವಂತ ಅನುಭವಗಳ ಮುಖಾಂತರ ನಾವೊಂದು ಅರ್ಥ ಮಾಡ್ಕೋಬೇಕಾಗಿತ್ತು. ಏನಂದ್ರೆ ಇಷ್ಟು ವರ್ಷಗಳು ನಾವು ಇನ್ನೊಬ್ಬರನ್ನ ಬೆಳೆಸೋದಕ್ಕೆ ನಮ್ಮ ಶಕ್ತಿ, ಸಾಮರ್ಥ್ಯ, ವಯಸ್ಸು ಎಲ್ಲ ದಾರಿ ಇರ್ತಿದ್ವಿ. ಹಾಳಾಗೋಗಿದೆ. 30-40 ವರ್ಷಗಳ ಹೋಗಿದೆ. ಇನ್ನು ಮುಂದೆ ಆದ್ರೂ ನಮ್ಮನ್ನ ಅಂದ್ರೆ ನಮ್ಮ ಸಮುದಾಯವನ್ನ ಇರುವಂತ ಜನಗಳನ್ನ ಮೇಲೆ ತರುವಂತ ಒಂದು ಕೆಲಸಕ್ಕೆ ನಾವು ಇವತ್ತಾದ್ರೂ ಯೋಚನೆ ಮಾಡ್ತೀವ ಅಂತ. ಇವತ್ತು ಅದನ್ನ ಯೋಚನೆ ಮಾಡುವಂತ ಸಂದರ್ಭ ಬಂದಿದೆ. ಅದನ್ನ 100% ಆಗ್ಬೇಕಾಗಿದೆ. ನಮಗೆ ಬಹಳ ಮುಖ್ಯವಾಗಿ ಇಲ್ಲೇನು ಮಾದಿಗ ಸಮುದಾಯದ ಒಂದು ಮೀಸಲಾತಿಗಾಗಿ ಅಂದ್ರೆ ಎಲ್ಲ ಏನು ಒಳ ಮೀಸಲಾತಿಗಾಗಿ ಎಲ್ಲಾ ಸಮುದಾಯಗಳು ಅವ್ರಿಗೆ ಸಂಪಾದಿಸಬೇಕು ಅಂತ ಹೋರಾಟದಲ್ಲಿ ಎಲ್ಲ ಪರಿಶಿಷ್ಟ ಜಾತಿ ಸಮುದಾಯಗಳು ಹೋರಾಟಗಳು ಮಾಡ್ತಾ ಬಂದಿವೆ. ಅದರಲ್ಲಿ ಬಹಳ ಮುಖ್ಯವಾಗಿ ಇದು ಆಗ್ಲೇಬೇಕು ಅಂತ ಪಟ್ಟು ಹಿಡಿದಂತ ಸಮುದಾಯ ಯಾವುದು ಅಂದ್ರೆ ಮಾದಿಗ ಸಮುದಾಯ. ಈ ಮಾದಿಗ ಸಮುದಾಯದ ಆ ಒಂದು ನೇತೃತ್ವವನ್ನು ವಹಿಸಿಕೊಂಡಂತ ಹಿರಿಯರು ಏನಿದ್ದಾರೆ, ಮಾದಿಗ ದಂಡರ ಮುಖಂಡರುಗಳೇನಿದ್ದಾರೆ, ಇವರೆಲ್ಲ ಅಷ್ಟೇ. ಉದಾಹರಣೆಗೆ ನಾವು ಕೂಡ ಅಷ್ಟೇ, ನಾವು ದಲಿತ ಸಂಘಟನೆ ಮತ್ತೆ ಬೇರೆ ರೀತಿಯ ಸಂಘಟನೆಗಳಲ್ಲಿ ಇದ್ದೇ ಹೊರತು ಮಾದಿಗ ದಂಡರದಲ್ಲಿ ನಾವೆಲ್ಲ ಕೆಲಸಗಳೇನು ಅವಾಗೇನು ಮಾಡಿಲ್ಲ. ಬಟ್ ಆದ್ರೆ ಅವ್ರು ಶ್ರಮ ಪಟ್ಟಿದ್ದಾರೆ. ಅವರೆಲ್ಲ ಶ್ರಮ ಪಟ್ಟು ಅವರ ಹೋರಾಟದ ಪ್ರತಿಫಲ ಅವ್ರು ನೋಡಿ ಇನ್ನಾಗುತ್ತೆ ಅನ್ನುವಂಥ ಸಂದರ್ಭದಲ್ಲಿ ಎಲ್ಲರೂ ಹೋಗಿರೋದೆ. ನಾವು ಮಾದಿಗನಪ್ಪ ಅಂತ ಅವಾಗೆಲ್ಲರೂ ಹೋಗಿರೋರೇ ಹೊರತು ಅದನ್ನ ಮುನ್ನಡೆಸ್ಕೊಂಡು ಹೋಗಿರೋರಲ್ಲಿ ನಾವು ಕೂಡ ಇಲ್ಲ. ಮಾದಿಗ ದಂಡೋರ ಏನು ಸಂಘಟನೆಗಳೇನಿದೆ ಅವರೇ ಮುನ್ನಡೆಸ್ಕೊಂಡು ಹೋಗಿದ್ದಾರೆ. ಹಾಗಾಗಿ ನನ್ನ ಇದೇನಂದ್ರೆ ಆ ಹೋರಾಟವನ್ನ ಮುನ್ನಡೆಸ್ಕೊಂಡು ಹೋಗಿರುವಂತ ಏನು ಸಾಮರ್ಥ್ಯ ಇರುವಂತವ್ರೆ ಇದರ ಮುಂದಾಳತ್ವವನ್ನು ನೀವೇ ವಹಿಸ್ಕೋಬೇಕು ಅಂತ ನನ್ನ ಆಲೋಚನೆ. ಆಗ ಮಾತ್ರ ಅದಕ್ಕೆ ನ್ಯಾಯ ಕೊಡ್ತೀವಿ. ಯಾಕಂದ್ರೆ ಅವರು ಕಾಳಜಿಯಿಂದ ಮಾಡಿದ್ದಾರೆ. ಆ ಮಾಡಿರೋರಿಗೆ ಆ ಕ್ರೆಡಿಟ್ ಸಿಗಬೇಕು, ಆ ಗೌರವನೂ ಸಿಗಬೇಕು, ಅವ್ರಿಗೆ ಒಂದು ನಾಯಕತ್ವ ಸಿಗಬೇಕು. ಅವರಿಂದ ಹೋಗಿ ರೆಡಿ ಇರ್ತೀವಿ. ಯಾಕಂದ್ರೆ ರಾಜಕಾರಣಿಗಳಿಂದ ಹೋಗೋಕೆ ಯಾರು ರೆಡಿ ಇಲ್ಲ. ಯಾರು ನಂಬ್ತಾರೆ ಹೋಗಪ್ಪ ಅಂತ ಹೇಳ್ತಾರೆ, ಆಗಲ್ಲ. ನಾವು ಗ್ಯಾರಂಟಿ ಇಟ್ಕೊಳಕ್ಕಾಗಲ್ಲ. ಆದ್ರೆ ಈ ಉದಾಹರಣೆಗೆ ಒಂದು ಸಣ್ಣ, ಯಾಕಂದ್ರೆ ನಾವು ಬೇರೆ ಕಂಪೇರ್ ಮಾಡ್ತೀವಿ ಅಂತ ಏನ್ಬೇಡ. ಉದಾಹರಣೆಗೆ ಈ ನಿರ್ಮಲಾನಂದ ಸ್ವಾಮೀಜಿ ತಗೊಳ್ಳಿ, ಇನ್ನು ಒಕ್ಕಲಿಗ ಸಂಘದ ನಿರ್ಮಲಾನಂದ ಸ್ವಾಮೀಜಿ ಅವರು ಆ ಸಮುದಾಯದಲ್ಲಿರುವಂತಹ ಎಲ್ಲಾ ಒಕ್ಕಲಿಗ
ಏನೋ ಸಮುದಾಯದ ಏನು ರಾಜಕಾರಣಿಗಳಿದ್ದಾರೆ ಏನಿದಾರೋ ಅವರೆಲ್ಲರೂ ಅವ್ರು ಹೇಳ್ದಂಗೆ ಮಾಡ್ತಾರೆ. ಆ ಸಮುದಾಯಗಳಿಗೆ ನೋಡಪ್ಪ ನಮ್ಮ ಸಮುದಾಯಕ್ಕೆ ಏನಾದರೂ ಕಷ್ಟ ಆದಾಗ ನೀವೆಲ್ಲ ನಿಂತ್ಕೋಬೇಕು ಅಂತ ಅವ್ರಿಗೆ ಆರ್ಡರ್ ಪಾಸ್ ಆಗಿರ್ತದೆ. ಏನಾದರೂ ಹೆಚ್ಚು ಕಮ್ಮಿ ಆದ್ರೆ ಅವ್ರ ಹತ್ರನೇ ಹೋಗಿ ಡಿಸ್ಕಸ್ ಮಾಡ್ತಾರೆ. ಅದನ್ನ ಯಾರೇ ಆಗಲಿ, ಡಿ ಕೆ ಶಿವಕುಮಾರ್ ಎಷ್ಟೇ ದೊಡ್ಡ ಪೊಲಿಟಿಕಲ್ ಲೀಡರ್ ಆಗಲಿ, ಆರ್ ಅಶೋಕ್ ಎಷ್ಟೇ ದೊಡ್ಡ ಪೊಲಿಟಿಕಲ್ ಲೀಡರ್ ಆಗಲಿ, ಈ ತರ ಬಿಜೆಪಿ ಲೀಡರ್ ಸದಾನಂದ ಗೌಡರು, ಬೇರೆ ಯಾವ್ಯಾವ ಒಕ್ಕಲಿಗ ಸಮುದಾಯ ಯಾರೇ ಲೀಡರ್ಗಳಾಗಲಿ, ಅವರೆಲ್ಲರೂ ಅಷ್ಟೇ ರಾಜಕೀಯವಾಗಿ ಅವರು ಬೇರೆ ಬೇರೆ ಪಕ್ಷಗಳಲ್ಲಿ ಇದ್ರೂ ಸಮೇತ ತಮ್ಮ ಸಮುದಾಯದ ವಿಷಯಗಳು ಬಂದಾಗ ಅವರೆಲ್ಲರೂ ಒಂದಾಗಿರ್ತಾರೆ. ಆದ್ರೆ ವಿಚಿತ್ರ ಏನಂದ್ರೆ ನಮ್ಮಲ್ಲಿ ನಮ್ಮ ಸಮುದಾಯಗಳು ಹೋದ್ರೂ ಪರವಾಗಿಲ್ಲ, ನಮ್ಮ ರಾಜಕೀಯ ಪಾರ್ಟಿಗೆ ಮುಖ್ಯ ಅನ್ನೋಂಥವ್ರು ಕೂಡ ಬಹಳ ಜನ ಆ ಒಂದು ಕಾರಣಕ್ಕಾಗಿ ನಾವು ತುಂಬಾ ಹೊಡೆದಾಗಿರುವಂತಹ ಸಂದರ್ಭಗಳು ನಡೆದಿದೆ. ಇನ್ನು ಮುಂದೆ ಅವ್ರು ನಡೀಬಾರ್ದು. ಯಾಕಂದ್ರೆ ಮುಂದಿನ ತಲೆಮಾರು ನಮಗಿನ್ನ ಹೆಚ್ಚು ಹೆಚ್ಚು ವಿದ್ಯಾವಂತರು, ಹೆಚ್ಚು ಹೆಚ್ಚು ಸಾಧನೆಗಳು, ಕನಸುಗಳನ್ನೆಲ್ಲ ಕಂಡುಕೊಂಡಿರೋರು ಬಹಳ ಜನ ಬರ್ತಾ ಇದ್ದಾರೆ. ಹಾಗಾಗಿ ಅವರ ಕನಸುಗಳನ್ನ ನುಚ್ಚುನೂರು ಮಾಡುವಂತ ಕೆಲಸಗಳು ನಮ್ಮಿಂದ ಇನ್ನ ಆಗಬಾರ್ದು ಅನ್ನೋದು. ಹಾಗಾಗಿ ಬಹಳ ಮುಖ್ಯವಾಗಿ ಈ ಒಂದು ಮಾದಾರ ಸಭಾದ ಕರ್ನಾಟಕ ಮಾದಾರ ಸಭಾದ ಮುಖಂಡತ್ವಗಳು ಅಷ್ಟೇ ಅವರು ಪ್ರಾಮಾಣಿಕರು ಮತ್ತು ಎಲ್ಲಾ ಸಮುದಾಯಗಳನ್ನು ತಗೊಂಡೋಗುವಂತ ನಿಟ್ಟಿನಲ್ಲಿ ಇರಬೇಕು. ನಮ್ಮ ಮಾದಾರ ಚೆನ್ನೈ ಸ್ವಾಮೀಜಿಗಳು ಇದ್ದಾರೆ. ಬಹುಶಃ ಅವ್ರನ್ನ ಪರ್ಸನಲ್ ಆಗಿ ಯಾರ್ಯಾರು ಭೇಟಿಯಾಗಿದಾರೋ ಗೊತ್ತಿಲ್ಲ, ನಾನು ಭೇಟಿಯಾಗಿಲ್ಲ. ಒಂದು ಸಮುದಾಯದ ಸ್ವಾಮೀಜಿ ಅಂದಾಗ ಆ ಸಮುದಾಯದಲ್ಲಿರುವಂತ ಎಲ್ಲಾ ರಾಜಕಾರಣಿಗಳನ್ನ, ಎಲ್ಲಾ ಮುಖಂಡರನ್ನ, ಎಲ್ಲಾ ಸಂಘಟನೆಗಳ ಮುಖಂಡರನ್ನ, ಹಿರಿಯರನ್ನ ಇವರೆಲ್ಲ ಒಗ್ಗೂಡಿಸ್ಕೊಂಡು ಒಂದು ವ್ಯವಸ್ಥಿತವಾಗಿ ಒಂದು ಮಾಡಬೇಕಾಗಿತ್ತು. ಇವಾಗ ಒಂದು ಸ್ಟಾರ್ಟ್ ಮಾಡಿದ್ದಾರೆ, ಆದ್ರೆ ಅವ್ರ ಜನಗಳ ಬಳಿ ಇನ್ನೂ ಬಂದಿಲ್ಲ. ಬರ್ಬೋದು, 100% ಅವ್ರು ಬರ್ಬೋದು. ಯಾಕಂದ್ರೆ ಒಂದು ಸಮುದಾಯವನ್ನ ಲೀಡ್ ಮಾಡುವಂತ ಶಕ್ತಿ ಯಾರಿಗಿರುತ್ತೆ ಅಂದ್ರೆ ಅವರು ಪಕ್ಷಾತೀತವಾಗಿ ಮಾಡ್ಬೇಕು ಅಂದ್ರೆ ಆ ವ್ಯಕ್ತಿನೂ ಪಕ್ಷಾತೀತವಾಗಿ ಇರ್ಬೇಕು ಅಲ್ವಾ. ಯಾರಾದ್ರೂ ಒಬ್ಬನ್ನ ನಾವು ನಂಬಬೇಕು, ಪಕ್ಷಾತೀತವಾಗಿ ಇವ್ರು ಇರ್ತಾರೆ ಅಂದ್ರೆ ಆ ವ್ಯಕ್ತಿ ಕೂಡ ಪಕ್ಷಾತೀತವಾಗಿರ್ಬೇಕು. ಹಾಗಾಗಿ ಮಾದಾರ ಚೆನ್ನ ಸ್ವಾಮೀಜಿಗಳು ಒಂದು ಸಮುದಾಯದ ಸ್ವಾಮೀಜಿ ಆಗಿರೋದ್ರಿಂದ ಅವರು ಪಕ್ಷಾತೀತವಾಗಿ ಎಲ್ರಿಗೂ ನ್ಯಾಯ ಕೊಡಿಸಬಲ್ಲರು, ಎಲ್ಲರ ಒಂದು ಕಷ್ಟ ಸುಖಗಳನ್ನ ಕೇಳಬಲ್ಲರು. ಯಾಕೆ ನಮ್ಮ ಪ್ರಸನ್ನಾನಂದ ಸ್ವಾಮೀಜಿ ಎಸ್.ಟಿ ಸಮುದಾಯದ ಸ್ವಾಮೀಜಿಗಳಿದ್ದಾರೆ. ಅವರು ಆ ಸಮುದಾಯದ ಏನೇ ಸಮಸ್ಯೆ ಆಗಲಿ, ಎಲ್ಲೇ ಆಗಲಿ, ಎಲ್ಲಿಂದನೋ ಎಲ್ಗೋ ಬರ್ತಾರೆ. ಬೇಕಾದ್ರೆ ಬೀದರ್ಗೂ ಹೋಗ್ತಾರೆ, ಬೀದರಿಂದ ಬೇಕಾದ್ರೆ ಮಂಗಳೂರಿಗೆ ಹೋಗ್ತಾರೆ, ಮೈಸೂರಿಗೆ ಹೋಗ್ತಾರೆ, ಎಲ್ಲ ಕೊಡ್ತಾರೆ. ಎಲ್ಲೆಲ್ಲಿ ಅವ್ರ ಸಮುದಾಯ ಇದೆ ಅಲ್ಲೆಲ್ಲ ಹೋಗ್ತಾರೆ. ನಮ್ಮ ಸಮುದಾಯದ ಸ್ವಾಮೀಜಿಗಳು ಕೂಡ ಆ ಥರ ಮುಂದೆ ಬರಬೇಕಾಗ್ತದೆ, ಆ ರೀತಿ ನಡ್ಕೋಬೇಕಾಗ್ತದೆ. ಜೊತೆಗೆ ಜೈ ಮಾದಿಗ, ಮಾದಾರ ಮಹಾಸಭೆಗೆ, ಮಾದಾರ ಮಹಾಸಭೆಗೆ. ಇವತ್ತು ನಮ್ಮ ಕರ್ನಾಟಕ ಮಾದಾರ ಮಹಾಸಭಾ ಮೊಟ್ಟ ಮೊದಲನೆಯದಾಗಿ KH ಮುನಿಯಪ್ಪನವರು ಆದಿಜಾಂಬವ ಸಂಘ ಅಂತ ಪ್ರಾರಂಭ ಮಾಡಿದ್ರು. ಆದಿಜಾಂಬವ ಸಂಘ ಪ್ರಾರಂಭ ಮಾಡಿದ್ದ ಒಂದು ಹಿನ್ನೆಲೆಯಲ್ಲಿ ನಮ್ಮ ಕರ್ನಾಟಕ ಸಂಘದಲ್ಲಿ ಆವತ್ತು ಮೆಂಬರ್ಶಿಪ್ ಮಾಡಬೇಕಂತ 35 ವರ್ಷಗಳ ಹಿಂದೆ ಆ ಒಂದು ಪ್ರತಿಫಲ ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಏನು ಮಂದಕೃಷ್ಣ ಮಾದಿಗ ನಾಯಕತ್ವದಲ್ಲಿ, ನಮ್ಮ ಕೋಲಾರ ಜಿಲ್ಲೆಯಲ್ಲಿ PV ನಾಯಕತ್ವದಲ್ಲಿ ಮತ್ತೆ ನಮ್ಮ CK ಜಯರಾಮ್ ಅವರೆಲ್ಲ ಈ ಹೋರಾಟ ಮಾಡ್ಕೊಂಡು ಬಂದು ಅವರು ಇವತ್ತು ಜೀವಂತರಾಗಿದ್ದಾರೆ. ಅವರ ಹೆಸರಲ್ಲಿ ಎಲ್ಲರೂ ಅವ್ರಿಗೆ ಅವರ ಆರೋಗ್ಯ ಕೊಟ್ಟು ಅವ್ರ ಕುಟುಂಬ ಚೆನ್ನಾಗಿ ಆಗಲಿ ಅಂತ ಈ ಒಂದು ಸಭೆಯಲ್ಲಿ ಹಾರೈಸುತ್ತಾ, ಇವತ್ತು ನಮ್ಮ ಸಭೆ ಏನು ನಾವು ಮೆಂಬರ್ಶಿಪ್ ನೋಂದಣಿಯನ್ನ ಮಾಡಬೇಕಂತ ಹೋರಾಟ ಮಾಡ್ಕೊಂಡು ನಾವು ಇವತ್ತು ಬಂದಿದ್ದೀವಿ. ಇವತ್ತು ಜಯ ಸಿಕ್ಕಿದೆ, ನಮಗೆ ನಮ್ಮ ಮಾದಿಗರಿಗೆ ಜಯ ಸಿಕ್ಕಿದೆ. ಆವತ್ತು 10-15 ಜನ ಹೋರಾಟ ಮಾಡಿಕೊಂಡು ಮಾದಿಗ ಅಂದ್ರೆ ಇವರಿಗೆ ನಾಚಿಕೆ ಆಗಲ್ಲ ಅಂತ ಹೇಳ್ಬಿಟ್ಟು ಸುಮಾರು ಹೋರಾಟ ಮಾಡ್ಕೊಂಡು ಬಂದಿರೋ ಒಂದು ಪ್ರತಿಫಲವಾಗಿ ಇವತ್ತು ಮಾದಾರ ಮಹಾಸಭಾ ಎಂತ ಬಂದಿದೆ. ತಾವೆಲ್ಲರೂ ಪಕ್ಷಾತೀತವಾಗಿ JDS ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, BJP ಆಗಿರ್ಬೋದು, ಮತ್ತೆ BSP ಆಗಿರ್ಬೋದು, ಎಲ್ಲರಲ್ಲಿ ಮನವಿ ಆವತ್ತಿನಿಂದ ಇವತ್ತು ನಾವು 30 ವರ್ಷದಿಂದ ಹೋರಾಟ ಮಾಡಿರೋ ಒಂದು ಪ್ರತಿಫಲ ಇವತ್ತು ABCD ವರ್ಗೀಕರಣವನ್ನು ಏನು ನಮ್ಮ ಸುಪ್ರೀಂ ಕೋರ್ಟ್ ಏನಾಗಿದೆ, ಸುಪ್ರೀಂ ಕೋರ್ಟ್ ಅಲ್ಲಿ ಆಗಿರೋ ಒಂದು ಆದೇಶದ ಪ್ರಕಾರ 6% ನಮ್ಗೆ ಸಿಕ್ಕಿದೆ. ಇದು ನಮ್ಗೆಲ್ಲ ಗೊತ್ತಿರೋ ವಿಚಾರನೇ. ಆದರೂ ಸಹ ನಮ್ಮ ಹೋರಾಟ ಅವಶ್ಯಕತೆ ಇದೆ. ಇವಾಗ ಯಾಕೆ ಅವಶ್ಯಕತೆ ಇದೆ ಅಂದ್ರೆ ನಾಗಮೋಹನ್ ದಾಸ್ ಅವರು ಏನು ಆದೇಶ ಕೊಟ್ಟಿದ್ದಾರೆ, ಆ ಒಂದು ಆಯೋಗದ ಪ್ರಕಾರ 7.5% ನಮ್ಮ ಮಾದಿಗ ಸಮುದಾಯ, ಮಾದಾರ ಸಮುದಾಯಕ್ಕೆ ಬರಬೇಕಾಗಿದೆ. ಈ ಒಂದು ಹೋರಾಟ ನಾವು KH ಮುನಿಯಪ್ಪನವ್ರ ಹತ್ರ ಮತ್ತೆ ಎಲ್ಲ ಹೋರಾಟಗಳ ಏನು ಆಂಜಸ್ವಾಮಿ ಅವ್ರ ಹತ್ರ ಎಲ್ಲರೂ ಚರ್ಚೆ ಮಾಡಿದಾಗ ಅವ್ರು ಹೇಳಿದ್ದಾರೆ, ಇವಾಗ ತಕ್ಷಣಕ್ಕೆ ನಮ್ಮ ಏನು ಕಾಂಗ್ರೆಸ್ ಸರ್ಕಾರದಲ್ಲಿ ಯಾವುದು ಒಂದು ಮೀಸಲಾತಿ ನಮ್ಗೆ ಕೊಟ್ಟಿದ್ದಾರೆ ಅದನ್ನು ಸ್ವೀಕರಿಸೋಣ. 6% ಇವತ್ತು ಬಂದಿದೆ, ಮತ್ತೆ ನಾವು ಹೋರಾಟ ಸ್ಟಾರ್ಟ್ ಮಾಡೋಣ. 7.5%, 8% ನಮ್ಗೆ ಬರುತ್ತೆ ಅಂತ ಒಂದು ಬೇಸ್ ಹಾಕೊಂಡು ಇವತ್ತು ಮೆಂಬರ್ಶಿಪ್ ಏನು ಮಾಡ್ಬೇಕಂತ
ಮಾಡಿದ್ದಾರೆ. ಇದಕ್ಕೆ ಎಲ್ಲರೂ ಸಹಕಾರ ಕೊಡಬೇಕು. ಏನು ನಾವು ಎಲ್ಲ ಪಕ್ಷಾತೀತವಾಗಿ ಯಾವುದೇ ಪಕ್ಷದಲ್ಲಿ ನಾವು ಓಟ್ ಹಾಕಬಹುದು, ಯಾವುದೇ ನಾವು ಸೀಮಿತ ಆಗಿರ್ಬೋದು. ಆದರೆ ಮಾದಿಗರು ಅನ್ನೋ ಮುಂದಕ್ಕೆ ನಾವು ಒಗ್ಗಟ್ಟು ಹಾಕಬೇಕು. ಒಗ್ಗಟ್ಟು ಹಾಕೊಂಡು ಏನು ಮೆಂಬರ್ಶಿಪ್ ನಾವು ಮಾಡಬೇಕು, ಆ ಮೆಂಬರ್ಶಿಪ್ಪನ್ನು ಏನು ಇವಾಗ ನಮ್ಮ ಹಿರಿಯರು ಏನಿದ್ದಾರೆ, ಇವಾಗ ವೆಂಕಣ್ಣನವರು ಮತ್ತು ಜನ ಅವರು ಮತ್ತು ಇಲ್ಲಿಂದ ಹೋರಾಟ ಎಲ್ಲ ಮಾಡ್ಕೊಂಡು ಬಂದಿರ್ತಕ್ಕಂಥ ಎಂ ಆರ್ ನಾರಾಯಣಸ್ವಾಮಿ, ಮುರುಗಮಲ್ಲ ಮೂರ್ತಿ, ಸೋಮಣ್ಣ ಇದ್ರು. ಮೊದಲು ಸೋಮಣ್ಣ ನಾವು ಮಾಲ್ದೊಡ್ಡರ ಕಟ್ಟಿದಾಗ ಸೋಮಣ್ಣ ಅವರು ಅಲ್ಲಿ ಒಂದು ಸಿಲಿಂಡರ್ ಬರಸ್ಟ್ ಆಗೋಯ್ತು, ನಿಂತ್ಕೊಂಡಿದ್ರು. ಅವತ್ತು ಏನೋ ದೊಡ್ಡೋಗ್ತಾರೆ ಅಂದ್ಕೊಂಡ್ವಿ. ಇವತ್ತು ಮತ್ತೆ ಯಾರು ನಾಗಪಲ್ ನಾಗಪ್ಪ ಇವರೆಲ್ಲ ಅವತ್ತು ಬರಸ್ಟ್ ಆದ ತಕ್ಷಣ ನಾವೆಲ್ಲ ಹೋಗ್ಬೇಕಾಗಿತ್ತು. ಅವತ್ತು ಮಾಲ್ದೊಡ್ಡರು ಸ್ಟಾರ್ಟಿಂಗ್ ಮಾಡಿದಾಗ ಆಯ್ತು ನೀವು ಮಾಡ್ರಿ ಅಂತ ಹೇಳ್ಬಿಟ್ಟು. ಮತ್ತೆ ಶಿವಣ್ಣ ಅವರು ಏನು ಸಂಗಮ್ ಶಿವಣ್ಣ ಹೊಂದಿದ್ರು, ಕಾಲೋನಿಯಲ್ಲಿ ಲಾಸ್ಟ್ ಸಭೆ ಮಾಡಿದ್ರು. ನೀವು ಮಾಡ್ತಾ ಇರೋದು ಅವಶ್ಯಕತೆ ಇದೆ, ಮುಂದಿನ ದಿನಗಳಲ್ಲಿ ಮಾದಿಗೌಡರು ನಮ್ಗೆ ಬೇಕಾಗಿದೆ, ನೀವು ಮಾಡ್ರಿ ಅಂತ ಹೇಳಿದ್ರು. ಪಾಪ ಆ ಸಭೆ ಆದ ತಕ್ಷಣ ಮತ್ತೆ ಏನೋ ಪಾಪ ಅವ್ರ ಕಾಲದಿಂದ ಅವ್ರು ಇದಾದ್ರು. ಮತ್ತೆ ಅವ್ರು ಇದ್ದಿದ್ರೆ ಆಗಿದ್ರೆ ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಇನ್ನೂ ಪ್ರಬಲ ಆಗ್ತಾ ಇತ್ತು ಅನ್ನೋದು ತಾವ್ಯಾರು ಮರಿಬೇಡಿ. ಶಿವಣ್ಣ ಅವ್ರು ಇದ್ದಿದ್ರೆ ಇವತ್ತು ಮಾದಿಗೌಡರ ಯಾವ ಮಟ್ಟಕ್ಕಿತ್ತು ಗೊತ್ತಾ? ಇವತ್ತು ಇದೇ ಕರ್ನಾಟಕ ಮಾದಿಗ ಮಹಾಸಭಾ ಎಷ್ಟು ಪ್ರಬಲವಾಗಿ ಆಗ್ತಾ ಇತ್ತು. ಆದರೂ ಇವತ್ತು ಹಿರಿಯರು ಏನಿದ್ದಾರೆ ಎಲ್ಲರ ಸಹಕಾರ ತಗೊಳ್ಳೋಣ. ಪಕ್ಷಾತೀತದಲ್ಲಿ ಎ ನಾರಾಯಣಸ್ವಾಮಿ ಅವರು ಮತ್ತೆ ಏನು ಕೆ ಎಚ್ ಮುನಿಯಪ್ಪನವರು, ಗೋವಿಂದ ಕಾರಜೋಳ ಹಾಕಿದ್ದಾರೆ. ಯಾಕಂದ್ರೆ ನಾನು ಮೊದಲೇ ಮುರಳಿಯವ್ರಿಗೆ ಎಲ್ಲ ಹೇಳಿದ್ದೀನಿ ನೋಡಿ, ಪಕ್ಷಾತೀತವಾಗಿ ಏನು ಗೋವಿಂದ ಕಾರಜೋಳ, ಎ ನಾರಾಯಣಸ್ವಾಮಿ, ಕೆ ಎಚ್ ಮುನಿಯಪ್ಪ ಎಲ್ಲರೂ ವೇದಿಕೆಯಲ್ಲಿರಬೇಕು. ಎಲ್ಲ ಬ್ಯಾನರ್ ಹಾಕೊಂಡು ಮತ್ತೆ ಯಾರೇ ಆಗಲಿ ನಮ್ದು ಬೇಕಾಗಿಲ್ಲ. 30 ವರ್ಷದಿಂದ ಇದೇ ರೀತಿ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ, ಇನ್ನು ಮುಂದೆನೂ ಇದೇ ರೀತಿ ಹೋರಾಟ ಮಾಡ್ಕೊಂಡು ಬರ್ತೀವಿ. 8% ನಮ್ಮ ಮಾದಿಗರಿಗೆ ಆಗೋವರೆಗೂ ನಾವು ಹೋರಾಟ ಯಾರು ನಿಲ್ಲಬಾರ್ದು ಅಂತ ಹೇಳ್ಬಿಟ್ಟು ಈ ಸಭೆಯಲ್ಲಿ ತಮ್ಗೆಲ್ಲರಿಗೂ ಹೇಳ್ತಾ ಇದ್ದೀವಿ. ನಾವು ಓದಿಲ್ಲ, ನೌಕರಿ ಪಡ್ಕೊಂಡಿಲ್ಲ, ಆದರೂ ನಮಗೆ ನಮ್ಮದೇ ಆದಂಥ ಒಂದು ಆರ್ಥಿಕ ಒಂದು ಸಾಮಾಜಿಕ ಹಿನ್ನೆಲೆ ಇರೋದರಿಂದ ನಮಗೆ ಮೀಸಲಾತಿ ಬೇಕು ಅಂತ ನಾವು ಹೋರಾಟ ಮಾಡಿದ್ದೀವಿ. ಮೀಸಲಾತಿ ಪಡ್ಕೊತಾ ಇದ್ದೀವಿ. ಇವತ್ತು ಅದು ಕಾನೂನುಬದ್ಧವಾಗಿಯೂ ಆಗ್ತಾ ಇದೆ. ಆದರೆ ನಮ್ಮ ಜವಾಬ್ದಾರಿ ಭಾಳ ಇದೆ. ನಾವು ಕೂಲಿ ಮಾಡ್ತೀವೋ ಏನು ಕೆಲಸ ಮಾಡ್ತೀವೋ ಗೊತ್ತಿಲ್ಲ, ನಮ್ಮ ಮಕ್ಕಳನ್ನ ಅಟ್ಲೀಸ್ಟ್ ಡಬಲ್ ಡಿಗ್ರಿಗಳು ಮಾಡಿಸ್ಬೇಕು ಒಬ್ಬೊಬ್ಬ ಮನೆಯಲ್ಲಿ. ಇದು ನಮ್ಮ ಆದ್ಯ ಕರ್ತವ್ಯ. ಈ ಓದಿದಾಗ ಮಾತ್ರ ನಮಗೆ ಗೌರವ ಎಲ್ಲವೂ ಸಿಗುತ್ತೆ. ಅಂಬೇಡ್ಕರ್ ಅವರಿಗೆ ಓದಿದ್ದಕ್ಕೋಸ್ಕರ ಅವ್ರನ್ನ ಇವತ್ತು ನಾವು ದೇವರಾಗಿ ಪೂಜೆ ಮಾಡ್ತಾ ಇದ್ದೀವಿ. ಆ ಓದು ನಮ್ಮಲ್ಲಿದ್ದರೆ ಮಾತ್ರ ನಮ್ಮ ಸಮಾಜವನ್ನು ಕಟ್ಟಕ್ಕಾಗುತ್ತೆ, ನಮ್ಮ ಮನೆಯನ್ನು ಉದ್ಧಾರ ಮಾಡ್ಕೊಳ್ಳೋಕ್ಕಾಗುತ್ತೆ, ನಮ್ಮ ಸಮಾಜವನ್ನು ನಾವು ಉದ್ಧಾರ ಮಾಡೋಕ್ಕಾಗುತ್ತೆ. ಬೇರೆಯವರ ಸಮಾಜವನ್ನು ನಾವು ದೂಷಣೆ ಮಾಡೋದಕ್ಕಿಂತ ನಮ್ಮ ಸಮಾಜದಲ್ಲಿ ನಾವು ನಮ್ಮ ಜವಾಬ್ದಾರಿ ಏನು, ನಮ್ಮ ಮಕ್ಕಳನ್ನ ನಾವು ಯಾವ ಮಟ್ಟಕ್ಕೆ ಬೆಳೆಸ್ತಾ ಇದ್ದೀವಿ. ಇವತ್ತು ಹಿಂದೆ ಒಂದು 15-20 ವರ್ಷಗಳ ಹಿಂದೆ ನಮ್ಮ ಸಮಾಜದಲ್ಲಿ ಅಪರೂಪಕ್ಕೆ ಯಾರೋ ಒಬ್ಬರೋ ಇಬ್ಬರೋ IAS KS ಮಾಡ್ತಾ ಇದ್ರು. ಆದರೆ ಈಗ ಏನು ಟೆಕ್ನಾಲಜಿ ಬರ್ತಾ ಇದೆ, ಏನು ಇವತ್ತು ನಾವು ಮುಂದುವರಿತಾ ಇದ್ದೀವಿ. ಆದರೆ ಮುಂದುವರಿತಾ ಇದ್ದಂಗೆಲ್ಲ ನಮ್ಮ ಸಮಾಜ ಹಿಂದಕ್ಕೆ ಹೋಗ್ತಾ ಇದೆ. ಒಬ್ಬರು ಇವತ್ತು IAS ಆಫೀಸರ್ಸ್ ಇಲ್ಲ, ಒಬ್ಬರು IFS ಆಫೀಸರ್ಗಳಿಲ್ಲ, ಒಬ್ಬರು KS ಆಫೀಸರ್ಗಳಿಲ್ಲ, ಒಬ್ಬರು ಗ್ರಾಜುಯೇಟ್ಗಳಿಲ್ಲ. ಈ ಥರ ಆದರೆ ನಮ್ಮ ಸಮಾಜವನ್ನು ನಾವು ಮುಂದಕ್ಕೆ ತಗೊಂಡು ಹೋಗೋದು ಹೆಂಗೆ? ಈಗ ಮುಂದುವರೆದ ಸಮಾಜಗಳು ಅವರದೇ ಆದಂಥ ಆಲೋಚನೆಗಳಿದ್ದಾವೆ, ಅವರದೇ ಆದಂಥ ಒಂದು ರೂಪರೇಖೆಗಳಿದ್ದಾವೆ, ಅವರದೇ ಯೋಜನೆಗಳಿದ್ದಾವೆ. ನಮಗಿಲ್ಲ. ಅದಕ್ಕೋಸ್ಕರ ಕಟ್ಟಿರ್ತಕ್ಕಂಥದ್ದು ಇದು ಮಾದಾರ ಮಹಾಸಭಾ. ಯಾಕಪ್ಪ ಇದು ಅಂದರೆ, ಇದಕ್ಕೆ ಮೆಂಬರ್ಶಿಪ್ಪು ಸಾಮಾನ್ಯ ಸದಸ್ಯತ್ವ 500, ಅಜೀವ ಸದಸ್ಯತ್ವ 10,000 ಮತ್ತು ಬೇರೆ ಸದಸ್ಯತ್ವ 25,000. ಈ ಥರ 1 ಲಕ್ಷ 5 ಲಕ್ಷದವರೆಗೂ ಆ ಮೆಂಬರ್ಶಿಪ್ ಇದೆ. ನಾವೆಲ್ಲರೂ 500 ರೂಪಾಯಿ ಕನಿಷ್ಠ ಸಾಮಾನ್ಯ ಸದಸ್ಯತ್ವ ಪಡ್ಕೋಬೇಕು ಅಂತ ನನ್ನ ಮನವಿ. ಕಾರಣ ಏನಪ್ಪ ಅಂದರೆ, ನಾವು ಭಾನುವಾರ ಬಂದರೆ ನಮ್ಮ ಮನೆ ಕನಿಷ್ಠ 5 ಜನ ಇದ್ದರೂ 2 kg ನಾವು ಮಟನ್ ತಗೊಂಡು ಹೋಗ್ತೀವಿ. ಒಂದು ದಿನ ಮಾಂಸದ ದುಡ್ಡ್ರಿ, ಒಂದು ದಿನ ಮಾಂಸದ ದುಡ್ಡು ನಮ್ಮ ಸಮಾಜಕ್ಕೆ ಕೊಡ್ರಪ್ಪ, ಆ ಮೆಂಬರ್ಶಿಪ್ ತಗೊಳ್ರಿ. ಒಂದು ದಿನ ಬಂದು ಓಟ್ ಹಾಕಿ, ನಮ್ಮ ಸಮಾಜದವ್ರು ಯಾರು ಇರ್ತಾರೋ ಒಳ್ಳೆಯವರು ಅವ್ರನ್ನ ಆರಿಸಿ ಕಳಿಸಿ, ಅವರಿಂದ ನಮ್ದು ಏನಾದರೂ ಮುಂದೆ ಉಪಯೋಗ ಆಗುತ್ತೆ. ಆಮೇಲೆ ನಾನು ಎಲ್ಲರಲ್ಲೂ ನಮ್ಮ ಸಮಾಜದವ್ರನ್ನ ಕಳ್ಕಳಿಯಾಗಿ ಬೇಡ್ಕೊತೀನಿ, ದಯವಿಟ್ಟು ನಮ್ಮನ್ನು ನಾವು ಗೌರವಿಸ್ಕೊಳ್ಳೋದನ್ನು ಕಲಿಬೇಕು. ನಮ್ಮನ್ನು ನಾವು ಗೌರವಿಸ್ಕೊಳ್ಳಿಲ್ಲ ಅಂದರೆ ಇನ್ಯಾರಿಗೆ ಗೌರವಿಸ್ತಾರೆ?
ನಾವು ನಮ್ಮ ಸಮಾಜದವ್ರನ್ನೇ ಡಿಗ್ರೇಡ್ ಮಾಡೋದು. ಅವ್ರು ಸರಿ ಇಲ್ಲ ಬಿಡು, ಇವನ್ ಸರಿ ಇಲ್ಲ ಬಿಡು, ಇನ್ನೊಬ್ರು ಸರಿ ಇಲ್ಲ ಬಿಡು ಅಂತ. ಈ ಥರ ನಮ್ಮನ್ನು ನಾವೇ ಇದನ್ನು ಮಾಡ್ಕೊಂಡು ಹೋಗ್ತಾ ಇದ್ರೆ ನಮ್ಮನ್ನು ಸರಿ ಮಾಡೋರು ಯಾರು? ಹಂಗಾಗಿ ದಯವಿಟ್ಟು ಇದು ಬಹಳ ಉತ್ತಮವಾದಂಥ ಯೋಜನೆಗಳನ್ನು ಹಾಕ್ಕೊಂಡಿದ್ದಾರೆ. ಏನಪ್ಪ ಅಂತಂದರೆ ಕನಿಷ್ಠ 25 ಎಕರೆ ಜಮೀನನ್ನು ದೊಡ್ಡಬಳ್ಳಾಪುರ ಹತ್ರ ಒಂದು ಸರ್ಕಾರದ ಜಮೀನನ್ನು ತಗೊಳ್ಳೋದಕ್ಕೆ ನಮ್ಮ ಈ ಮಾತಾರ ಮಹಾಸಭಾ ಅಧ್ಯಕ್ಷರು, ಸದಸ್ಯರು ಎಲ್ಲರೂ ಸೇರಿಕೊಂಡು ಬಹಳ ಕಷ್ಟಪಟ್ಟು ಅದನ್ನು ಈಗ ಮುನ್ನಡೆಸೋದಕ್ಕೆ ಬಹಳ ಚರ್ಚೆಗಳು ಮತ್ತು ಬಹಳ ನಿನ್ನೆ ತಾನೇ ಕಾರ್ಯಕಾರಿ ಸಭೆ ಆಗಿದೆ ಬೆಳಗಾವಿಯಲ್ಲಿ. ಆ ಸಭೆ ಮಾಡಿರೋದು ಎಲ್ಲರೂ ಸೇರ್ಕೊಂಡಿದ್ದಾರೆ. ಕಾರಣ ಏನು? ಇದಕ್ಕೇನಾದರೂ ಒಂದು ದಾರಿ ಕಂಡುಹಿಡಿಬೇಕು. ಇವಾಗ ಒಳ ಮೀಸಲಾತಿ ನಾವು ತಗೊತಾ ಇದ್ದೀವಿ, ಪೋಸ್ಟ್ಗಳು ಗೌರ್ಮೆಂಟ್ ಅವರು ಕಾಲ್ಫರ್ ಮಾಡ್ತಾರೆ. ನಮ್ಮ ಸಮಾಜದಲ್ಲಿ ಆ ಪೋಸ್ಟ್ಗಳಿಗೆ ತಕ್ಕಂಗೆ ಅರ್ಹತೆ ಇಲ್ಲದೆ ಇರುವಂತ ವಿದ್ಯಾರ್ಥಿಗಳು ಸಿಗ್ತಾ ಇದ್ರೆ ಅದನ್ನ ಬೇರೆ ಸಮಾಜದವರಿಗೆ ಹೋಗ್ತದೆ. ಇದನ್ನ ಅರ್ಥ ಮಾಡ್ಕೋಬೇಕು. ಒಳ ಮೀಸಲಾತಿ ಕೊಟ್ಟಿದ್ದಾರೆ ಅಂದ್ರೆ ನಮ್ಮಲ್ಲಿ 6% ಎಲ್ಲಿ ಇರ್ತಕ್ಕಂಥ ಜನ ಆ ನೌಕರಿಯನ್ನು ತಗೊಂಡ್ರೆ ಓಕೆ. ನೌಕರಿಗೆ ಸಿಗ್ಲಿಲ್ಲ ಅಂದ್ರೆ ಈ ಸಮಾಜದಲ್ಲಿ ಅಂತಹ ಪೋಸ್ಟ್ಗೆ ಅರ್ಹತೆ ಇರೋರು ಇಲ್ಲ ಅಂತೇಳಿ ಅರ್ಹತೆ ಇರೋರಿಗೆ ಬೇರೆಯವ್ರಿಗೆ ಕೊಡ್ತಾರೆ. ಇದನ್ನ ದಯವಿಟ್ಟು ನಾವು ಮಾಡಬಾರ್ದು. ಇವತ್ತಿಂದಾನೇ ನಮ್ಮ ಸಮಾಜವನ್ನ ನಾವು ಏನೇ ಆಗಿರಲಿ, ಯಾವರೇ ಇರಲಿ, ಎಲ್ಲರನ್ನು ಪ್ರೀತಿಯಿಂದ ಕಾಣೋಣ, ಗೌರವಿತವಾಗಿರೋಣ, ಮತ್ತೆ ನಾವು ಹೆಚ್ಚಿಗೆ ಓದುವ ಕಡೆ ನಮ್ಮ ಗಮನ ಕೊಡೋಣ ಅಂತ ಹೇಳ್ತಾ, ನಮ್ಮ ಸಮುದಾಯ ಯಾವ ಥರ ನಾವು ಪಕ್ಷಾತೀತವಾಗಿ ನಡೆಸ್ಕೊಂಡು ಹೋಗ್ಬೇಕನ್ನೋದು ಬಿಡಿಬಿಡಿಯಾಗಿ ಬಿಡಿಸಿ ನಮಗೆಲ್ಲ ಹೇಳಿದ್ದಾರೆ. ಈ ಒಂದು ಮಾದಾರ ಮಹಾಸಭಾ ಮಾಡಿರೋದು ಪಕ್ಷಾತೀತವಾಗಿ, ಯಾವುದೇ ಒಂದು ಪಕ್ಷಕ್ಕೆ ಸೀಮಿತ ಅಲ್ಲ, ನಮ್ಮ ಸಮುದಾಯಕ್ಕೆ ಮಾತ್ರ ಸೀಮಿತ ಅನ್ನೋದು ಇದೊಂದು ಮಾದಾರ ಮಹಾಸಭೆಯಿಂದ ಪ್ರತಿಯೊಬ್ಬ ನಾಗರಿಕರಿಗೂ ಸಹ ತಿಳ್ಕೋಬೇಕಾಗಿದೆ. ಆದ್ದರಿಂದ ನಮ್ಮ ಸಮುದಾಯಕ್ಕೆ ಅತಿಯಾಗಿ ಹಿರಿಯರು ಅವರ ಒಂದು ಮಾರ್ಗದರ್ಶನ ಮತ್ತು ಅವರನ್ನು ಮಾಡುತ್ತಾ ಈ ಸಮುದಾಯ ಅನೇಕ ಶೋಷಿತ ವರ್ಗಗಳಿಗೆ ಅವರೊಂದು ಕೊಡುಗೆ ಒಂದು ಇರೋದ್ರಿಂದ ಅವರಿಗೆ ನಮ್ಮ ಒಂದು ಮಾದಾರ ಮಹಾಸಭೆಯಿಂದ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ, ಮತ್ತೆ ನಮ್ಮ ತಡ ಆಗಿದೆ, ಇದು ಅನಿವಾರ್ಯನೂ ಸಹಿತ. ಈಗ ಒಂದೇನೆಂದರೆ, ಈ ಸಭೆ ಮಾಡ್ತಾ ಇರೋ ಉದ್ದೇಶ ನೀವು ಯಾವ ಪಾರ್ಟಿಯಾದರೂ ಇಟ್ಕೊಳ್ಳಿ, ಯಾವ ಪಕ್ಷದಲ್ಲಾದರೂ ಇರಲಿ, ಪಕ್ಷಾತೀತವಾಗಿ ಇದನ್ನು ಯೋಜನೆ ಮಾಡಿರ್ತಕ್ಕಂಥದ್ದು. ಈ ಸಮುದಾಯದ ಯಾವುದೇ ಹಳ್ಳಿ, ಕನಿಷ್ಠ ನಮ್ಮ ಈ ತಾಲೂಕಿನ ಈ ಮೂಲೆ ಯಾವುದೇ ಹಳ್ಳಿಯಲ್ಲಿ ಏನೇ ಹೆಚ್ಚು ಕಡಿಮೆ ಈ ಸಮುದಾಯದ ಜನಾಂಗದವ್ರ ಮೇಲೆ ಆದಾಗ ನಾವೆಲ್ಲ ಒಗ್ಗಟ್ಟಾಗಿ ಅದರ ವಿರುದ್ಧ ನಾವು ಕಾರ್ಯಕ್ರಮಗಳನ್ನು ರೂಪಿಸಬೇಕು, ಪ್ರತಿಭಟಿಸಬೇಕು. ಆಗ ನಮ್ಮವರಿಗೆ ಆ ಹಳ್ಳಿಯಲ್ಲಿ ವಾಸ ಮಾಡ್ತಕ್ಕಂಥ ಆ ಜನಾಂಗಗಳಿಗೆ ಬಲ ಬರ್ತದೆ, ಶಕ್ತಿ ಬರ್ತದೆ. ಈಗಾಗಲೇ ನಾನು ಹಳೆಯದನ್ನು ಮಾತಾಡಕ್ಕೆ ಹೋಗಲ್ಲ. ಇದೇನಾದರೂ ಕರೆಕ್ಟಾಗಿ ನಡ್ಕೊಂಡು ಹೋದರೆ ಎಲ್ಲಿ ಅನ್ಯಾಯ ಆಗ್ತದೋ ಅಲ್ಲಿ ಪ್ರಶ್ನೆ ಮಾಡ್ತಕ್ಕಂಥ ಜನ ಸಮುದಾಯ ನಾವೆಲ್ಲ ಒಗ್ಗಟ್ಟಾಗಿ ಇದನ್ನು ಪ್ರತಿಭಟನೆ ಮಾಡಿದಾಗ ಮಾತ್ರ ಈ ಜನಾಂಗಗಳಿಗೆ ನ್ಯಾಯ ಸಿಗ್ತದೆ. ಬರೀ ಇದನ್ನು ಮಾಡಿಬಿಟ್ಟು ಮತ್ತೆ ತೊಂದರೆಗಳಾದಾಗ ನಮ್ಮ ಜನಾಂಗದ ಮೇಲೆ ಹಲ್ಲೆ, ದೌರ್ಜನ್ಯಗಳು, ಅತ್ಯಾಚಾರಗಳು, ಕೊಲೆ, ಸುಲಿಗೆಗಳು ಈ ಥರ ಆದಾಗ ನಾವು ಬದ್ದೇ ಇದ್ದಾಗ ಈ ಜನ ಮತ್ತೆ ನೋಡ್ಕೊಳ್ತಾರೆ, ಮತ್ತೆ ತಿರುಗಿ ಅನ್ಯಾಯಕ್ಕೆ ಒಳಗೋಗ್ತಾರೆ. ದಯವಿಟ್ಟು ಆ ಥರ ಇದ್ದರೆ ಮಾತ್ರ ಓಪನ್ ಆಗಿ ಈಗಲೇ ಮಾತಾಡಬೇಡಿ, ನೇರವಾಗಿ ಮಾತಾಡಿ. ಈ ಪಕ್ಷ ಯಾವ್ದಾದ್ರು ಇರಲಿ, ಎಲ್ಲರೂ ಓಟ್ ಹಾಕ್ಕೊಳ್ಳಿ, ನಾವು ಮಾತಾಡಲ್ಲ. ಆದರೆ ಸಮುದಾಯಕ್ಕೆ ಅನ್ಯಾಯ ಆದಾಗ ನಾವೆಲ್ಲ ಒಗ್ಗಟ್ಟಿನಿಂದ ಒಂದಾಗಿ ಇದನ್ನು ಪ್ರಶ್ನೆ ನಾವು ಮಾಡವ. ಇಲ್ಲ ಅಂದರೆ ಆಗಿದ್ದಾಗ ಮಾತ್ರ ಮಾಡೋದು ತುಂಬ ಚೆನ್ನಾಗಿರ್ತದೆ. ಹಾಗಂತ ಹೇಳ್ತೀನಿ. ಮತ್ತು ಹೆಚ್ಚಿಗೆ ಮಾತಾಡೋಕ್ಕೆ, ಯಾಕೆಂದರೆ ಈಗ ಮಾತಾಡೋ ಕಾರ್ಯಕ್ರಮ ಅಲ್ಲ, ನನ್ನ ಮಾತು ಒಳಗಡೆ ಇರ್ತಕ್ಕಂಥ ನನ್ನ ಫೀಲ್ ಏನಿತ್ತು, ನೋವು ಏನಿತ್ತು ಅದನ್ನು ಮುಂದೆ ಹಾಕಿದ್ದೀನಿ. ಯಾಕೆಂದರೆ ನಾವು ಹಿಂದೆ ಬಾಬಾ ಸಾಹೇಬರ ಪ್ರಶ್ನೆ ವಿಚಾರವಾಗಿ ಸುಮಾರು ನಿರಂತರವಾಗಿ 1 ವರ್ಷಗಳ ಕಾಲ ಅನೇಕ ಹೋರಾಟಗಳ ಮಾಡ್ಕೊಂಡು ಬಂದರೂ ಸಹಿತ ನಮಗೆ ನ್ಯಾಯ ಸಿಗಲಿಲ್ಲ. ಆದರೂ ನಾವು ಎದೆಗುಂದಿಲ್ಲ, ಹೋರಾಟವನ್ನು ಮುಂದುವರಿಸ್ಕೊಂಡೇ ಹೋಗ್ತೀವಿ. ಆದ್ದರಿಂದ ಅದೇ ನಮಗೆ ಅವಾಗೆಲ್ಲ ಸಹಕಾರ ಮಾಡಿದ್ರಿ. ಮುಂದೇನೂ ಇದೇ ರೀತಿ ಅನ್ಯಾಯಗಳಾದ ನೀವು ಸಹಕಾರ ಮಾಡ್ತೀರಿ ಅಂತ ಆಸ್ತಾ ನನಗೆ ಈ 2 ಮಾತು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಎಲ್ರಿಗೂ ನಾನು ವರ್ತಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಮಾಡಿರ್ತಕ್ಕಂಥದ್ದು ಈ ಸಮುದಾಯದ
ಯಾವುದೇ ಹಳ್ಳಿ ಕನಿಷ್ಠ ನಮ್ಮ ಈ ತಾಲೂಕಿನ ಈ ಮೂಲೆ ಯಾವುದೇ ಹಳ್ಳಿಯಲ್ಲಿ ಏನೇ ಹೆಚ್ಚು ಕಡಿಮೆ ಈ ಸಮುದಾಯದ ಜನಾಂಗಗಳ ಮೇಲೆ ಆದಾಗ ನಾವೆಲ್ಲ ಒಗ್ಗಟ್ಟಾಗಿ ಅದರ ವಿರುದ್ಧ ನಾವು ಕಾರ್ಯಕ್ರಮಗಳನ್ನು ರೂಪಿಸಬೇಕು, ಪ್ರತಿಭಟಿಸಬೇಕು. ಆಗ ನಮ್ಮವರಿಗೆ ಆ ಹಳ್ಳಿಯಲ್ಲಿ ವಾಸ ಮಾಡ್ತಕ್ಕಂಥ ಆ ಜನಾಂಗಗಳಿಗೆ ಬಲ ಬರ್ತದೆ, ಶಕ್ತಿ ಬರ್ತದೆ. ಈಗಾಗಲೇ ನಾನು ಈ ಹಳೆಯದನ್ನ ಮಾತಾಡಕ್ಕೆ ಹೋಗೋಣ. ಇದೇನಾದರೂ ಕರೆಕ್ಟಾಗಿ ನಡ್ಕೊಂಡು ಹೋದರೆ ಎಲ್ಲಿ ಅನ್ಯಾಯ ಆಗ್ತದ ಅಲ್ಲಿ ಪ್ರಶ್ನೆ ಮಾಡ್ತಕ್ಕಂಥ ಜನ ಸಮುದಾಯ ನಾವೆಲ್ಲ ಒಗ್ಗಟ್ಟಾಗಿ ಇದನ್ನ ಪ್ರತಿಭಟನೆ ಮಾಡಿದಾಗ ಮಾತ್ರ ಈ ಜನಾಂಗಗಳಿಗೆ ನ್ಯಾಯ ಸಿಗ್ತದೆ. ಬರೀ ಇದನ್ನ ಮಾಡಿಬಿಟ್ಟು ಮತ್ತೆ ತೊಂದರೆಗಳಾದಾಗ ನಮ್ಮ ಜನಾಂಗದ ಮೇಲೆ ಹಲ್ಲೆ, ದೌರ್ಜನ್ಯಗಳು, ಅತ್ಯಾಚಾರಗಳು, ಕೊಲೆ, ಸುಲಿಗೆಗಳು ಈ ಥರ ಆದಾಗ ನಾವು ಬತ್ತೆ ಇದ್ದಾಗ ಈ ಜನ ಮತ್ತೆ ನಂಬ್ಕೊಳ್ತಾರೆ, ಮತ್ತೆ ತಿರುಗಿ ಅನ್ಯಾಯಕ್ಕೊಳಗಾಗ್ತಾರೆ. ದಯವಿಟ್ಟು ಆ ಥರ ಇದ್ದರೆ ಮಾತ್ರ ಓಪನ್ ಆಗಿ ಈಗಲೇ ಮಾತಾಡ್ಬೇಡಿ, ನೇರವಾಗಿ ಮಾತಾಡಿ. ನಿಮ್ಮ ಪಕ್ಷ ಯಾವ್ದಾದ್ರು ಇರಲಿ, ಎಲ್ಲರೂ ಓಟ್ ಹಾಕೊಳ್ಳಿ, ನಾವು ಮಾತಾಡೋಲ್ಲ. ಹಾಗೆ ಸಮುದಾಯಕ್ಕೆ ಅನ್ಯಾಯ ಆದಾಗ ನಾವೆಲ್ಲ ಒಗ್ಗಟ್ಟಿನಿಂದ ಒಂದಾಗಿ ಅದಿದ್ದಾಗ ಮಾತ್ರ ಮಾಡಿದ್ರೆ ತುಂಬ ಚೆನ್ನಾಗಿರ್ತದೆ. ಹಾಗಂತ ಹೇಳ್ತೀನಿ. ಮತ್ತೆ ಸಭೆಯನ್ನು ಆಯೋಜನೆ ಮಾಡಿರ್ತಕ್ಕಂತಹ ಮಾದಾರ ಮಹಾಸಭಾದ ತಾಲೂಕು ಘಟಕದ ಎಲ್ಲ ಪದಾಧಿಕಾರಿಗಳೇ, ಮತ್ತೆ ಇದು ಈಗಾಗಲೇ ಯಾವಾಗಲೂ ಆಗಬೇಕಾಗಿತ್ತು, ತುಂಬ ಡಿಲೇ ಆಗಿದೆ, ತಡ ಆಗಿದೆ. ಇದು ಅನಿವಾರ್ಯನೂ ಸಹಿತ ಈಗ ಆಗಿದೆ. ಆದ್ದರಿಂದ ನಮಗೆ ಮತ್ತೆ ಇನ್ನೊಬ್ಬರು ವಿಶೇಷವಾಗಿ ನಮ್ಮ ಕರ್ನಾಟಕದ ಮಾದಾರ ಸಭಾ ಚಿಕ್ಕಬಳ್ಳಾಪುರ ಜಿಲ್ಲಾ ಅಧ್ಯಕ್ಷರು, ಹಂಗಾಮಿ ಜಿಲ್ಲಾ ಅಧ್ಯಕ್ಷರಾಗಿರುವಂತಹ ಪಟ್ರೇನಹಳ್ಳಿ ಕೃಷ್ಣ ಅವರು ಬಂದಿದ್ದಾರೆ. ಅವ್ರಿಗೂ ಸಹ ಸ್ವಾಗತವನ್ನು ನಾವು ಕೋರ್ತಾ, ಯಾಕಂದರೆ ಇವರು ನಮ್ಮ ಮಾದಿಗ ಮಹಾಸಭಾದ ಜಿಲ್ಲಾಧ್ಯಕ್ಷರಾಗಿ ನಮ್ಮ ಮುಖಂಡರು ಮತ್ತು ನಮ್ಮ ಮಾದಿಗ ಸಮುದಾಯ ಇರುವಂತಹ ಮುಖಂಡರು, ಹಿರಿಯ ಮುಖಂಡರೆಲ್ಲರೂ ಸಹ ಇವರಿಗೆ ಜವಾಬ್ದಾರಿಯನ್ನು ನೀಡಿದ್ದು, ಅವರ ಜವಾಬ್ದಾರಿಯುತವಾಗಿ ಮತ್ತು ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಉಸ್ತುವಾರಿಯಾಗಿ ಮತ್ತು ಅಧ್ಯಕ್ಷರಾಗಿ ಅವರನ್ನು ನೇಮಕ ಮಾಡಿರುವುದರಿಂದ ಅವರು ಸಹ ಈ ಕಾರ್ಯಕ್ರಮಕ್ಕೆ ಬಂದಿರುತ್ತಾರೆ. ಆದ್ದರಿಂದ Subscribe to my channel. Subscribe to my channel.